ಒಂದಾನೊಂದು ಕಾಲದಲ್ಲಿ ಸಾಮ್ರಾಜ್ಯಗಳು ಮತ್ತು ದಂತಕಥೆಗಳಿಂದ ತುಂಬಿದ ಭೂಮಿಯಲ್ಲಿ ದೈಮಾ ಎಂಬ ಯುವತಿಯು ತನ್ನ ಪೂರ್ವಜರ ಕಥೆಗಳೊಂದಿಗೆ ತನ್ನ ಹೃದಯವನ್ನು ಕಟ್ಟಿಕೊಂಡಿದ್ದಳು. ತನ್ನ ಭವಿಷ್ಯದ ಬಗ್ಗೆ ಕನಸು ಕಂಡಳು. ಅವಳು ಕೇವಲ ಸಾಮಾನ್ಯ ಹುಡುಗಿಯಾಗಿರಲು ಹಂಬಲಿಸುತ್ತಿದ್ದಳು. ಶಕ್ತಿ ಮತ್ತು ನಿಗೂಢತೆಯಿಂದ ಪ್ರತಿಧ್ವನಿಸುವ ಹೆಸರನ್ನು ಅವಳು ಬಯಸಿದಳು. ದ್ರುಪದನ ಮಗಳು ಎಂದು ಕರೆಯಲ್ಪಡುತ್ತಿದ್ದ ತನ್ನ ಅಕ್ಕ ದ್ರೌಪದಿಯನ್ನು ನೋಡುತ್ತಿದ್ದಾಗ ಅವಳು ತನ್ನ ಚುರುಕಾದ, ಆಕರ್ಷಕವಾದ ಬೆರಳುಗಳಿಂದ ಅವರೆಕಾಳುಗಳ ಚಿಪ್ಪನ್ನು ನೋಡುತ್ತಿದ್ದಳು. ಅವಳು ತನ್ನಂತೆಯೇ ಇರಬೇಕೆಂದು ಬಯಸುತ್ತಿದ್ದಳು. ದ್ರೌಪದಿ ಸುಂದರಿ ಮತ್ತು ಶ್ರೇಷ್ಠತೆಗೆ ಗುರಿಯಾಗಿದ್ದಾಳೆ. ಅವಳು ಇತಿಹಾಸದ ಹಾದಿಯನ್ನು ಬದಲಾಯಿಸುವ ಭವಿಷ್ಯವಾಣಿಯಿಂದ ಗುರುತಿಸಲ್ಪಟ್ಟ ಹುಡುಗಿ. ದಾಯ್ಮಾಗೆ ತಾನೂ ಕೂಡ ತಾನಾಗಿಯೇ ನಾಯಕಿಯಾಗಬಹುದೇ ಎಂದು ಆಶ್ಚರ್ಯಪಡದೆ ಇರಲಾರಳು. ರಾಜ ದ್ರುಪದ್ ತನ್ನ ಮಕ್ಕಳನ್ನು ತನ್ನ ವಿಶಿಷ್ಟವಾದ, ಕಠಿಣವಾದ ರೀತಿಯಲ್ಲಿ ಪ್ರೀತಿಸುವ ತಂದೆ. ರಾಜ್ಕುಮಾರಿಯು ಬಯಸಬಹುದಾದ ಎಲ್ಲವನ್ನೂ ದ್ರೌಪದಿಗೆ ಒದಗಿಸಿದನು. ಆದರೂ ದೈಮಾ ತನ್ನ ಹೃದಯದಲ್ಲಿ ನೋವನ್ನು ಹೊತ್ತಿದ್ದಳು. ಅವನಿಂದ ಅವಳು ಅನುಭವಿಸಿದ ಆರಂಭಿಕ ನಿರಾಕರಣೆಯಿಂದ ಉದ್ಭವಿಸಿದ ಪರಿಹರಿಸಲಾಗದ ನೋವು. ಅವಳು ಬೆಳೆದಂತೆ ಅವಳು ಒಂದು ದಿನ ತನ್ನ ಸ್ವಂತ ಅರಮನೆಯನ್ನು ಆಳಿದಾಗ ಎಲ್ಲವೂ ವಿಭಿನ್ನವಾಗಿರುತ್ತದೆ ಎಂದು ಅವಳು ತಾನೇ ಭರವಸೆ ನೀಡಿದ್ದಳು. ದ್ರೌಪದಿಯು ತನ್ನ ಕಪ್ಪನೆಯ ಚರ್ಮವನ್ನು ಹೊಂದಿದ್ದು ಸಾಮಾನ್ಯವಾಗಿ ನ್ಯಾಯೋಚಿತ ಮೈಬಣ್ಣವನ್ನು ಮಾತ್ರ ಆಚರಿಸುವ ಸಮಾಜದಲ್ಲಿ ಸ್ಥಾನವಿಲ್ಲ ಎಂದು ಭಾವಿಸುತ್ತಾಳೆ. ಆದರೆ ಅವಳ ಚರ್ಮ ತನಗಿಂತ ಕಪ್ಪಗಿದ್ದ ಕೃಷ್ಣನ ಒಡನಾಟದಲ್ಲಿ ಅವಳಿಗೆ ನೆಮ್ಮದಿ ಸಿಕ್ಕಿತು. ಅವರು ಸಮಾಜದ ನಿರೀಕ್ಷೆಗಳನ್ನು ಧಿಕ್ಕರಿಸುವ ಸೆಳವು ಹೊತ್ತಿಲ್ಲವೇ. ಆಕೆಗೆ 14 ವರ್ಷ ತುಂಬಿದಾಗ ಧೈರ್ಯ ತುಂಬಿದ ದೈಮಾ ತನ್ನಂತಹ ರಾಜ್ಕುಮಾರಿಯು ಇತಿಹಾಸವನ್ನು ರೂಪಿಸಬಹುದೇ ಎಂದು ಕೃಷ್ಣನನ್ನು ಕೇಳಿದಳು. ಆ ಕ್ಷಣದಲ್ಲಿ ಅವಳಿಗೆ ಭರವಸೆಯ ಮಿಂಚು ಮೂಡಿತು. ದಿನಗಳು ವರ್ಷಕ್ಕೆ ತಿರುಗಿದಂತೆ ದ್ರೌಪದಿ ಹೆಸರಾಂತ ಸುಂದರಿಯಾಗಿ ಅರಳಿದಳು ಮತ್ತು ಇದ್ದಕ್ಕಿದ್ದಂತೆ ಒಮ್ಮೆ ಗಮನಕ್ಕೆ ಬಂದ ವಿಚಿತ್ರ ಹುಡುಗಿ ಗಮನ ಕೇಂದ್ರಬಿಂದುವಾದಳು. ಕೃಷ್ಣನು ಅವಳ ಖ್ಯಾತಿಯ ಏರಿಕೆಯನ್ನು ವಿನೋದದಿಂದ ಗಮನಿಸಿದನು. ಆದರೆ ಅವರ ಸಹೋದರ ಸದಾಚಾರವನ್ನು ಪ್ರೀತಿಸುತ್ತಿದ್ದ, ಆದರೆ ಸ್ವಲ್ಪ ಹಾಸ್ಯ ಪ್ರಜ್ಞೆಯನ್ನು ಶ್ರದ್ಧೆಯಿಂದ ನೋಡುತ್ತಿದ್ದನು. ತಂದೆ ಮತ್ತು ಮಗನ ನಡುವೆ ಹೇಳಲಾದ ಕಥೆಗಳು ಆಗಾಗ್ಗೆ ಅವರ ಕುಟುಂಬದ ಪರಂಪರೆಯ ಕಥೆಗಳ ಕಡೆಗೆ ತೇಲುತ್ತವೆ, ಆದರೆ ಇತರ ಕೌಟುಂಬಿಕ ನಾಟಕಗಳು ಹಿನ್ನೆಲೆಯಲ್ಲಿ ಸುಪ್ತವಾಗಿದ್ದು ಇನ್ನೂ ಬರಲಿರುವ ತೊಂದರೆಗಳ ಸುಳಿವು ನೀಡುತ್ತವೆ. ಹತ್ತಿರದ ರಾಜ್ಯದಲ್ಲಿ ಯುವ ರಾಜ್ಕುಮಾರನು ತನ್ನ ತಂದೆಯ ತಪ್ಪುಗಳನ್ನು ಪುನರಾವರ್ತಿಸದಿರಲು ನಿರ್ಧರಿಸಿದನು. ಅವರು ಎಚ್ಚರಿಕೆಯಿಂದ ಆಡಳಿತ ನಡೆಸಿದರು. ಅವರ ವಿರುದ್ಧದ ಪಿತೂರಿಗಳ ಬಗ್ಗೆ ಯಾವಾಗಲೂ ಜಾಗರೂಕರಾಗಿದ್ದರು. ಒಂದು ದಿನ ರಾಜ ದ್ರುಪದನು ಕೌರವ ವಂಶದ ಆಕ್ರಮಣದಿಂದ ಪ್ರಕ್ಷುಬ್ಧತೆಗೆ ಸಿಲುಕಿದನು. ಅವನ ವರ್ಷಗಳನ್ನು ಮೀರಿದ ಮಹತ್ವಾಕಾಂಕ್ಷೆಯೊಂದಿಗೆ ವಿಧಿ ಅನುಗ್ರಹಿಸಿದ ಅಥವಾ ಶಾಪಗ್ರಸ್ತನಾದ ಯುವ ರಾಜ್ಕುಮಾರನಿಂದ ಆಳಲ್ಪಟ್ಟನು. ಕುರುಕ್ಷೇತ್ರದ ಯುದ್ಧವು ಅಶುಭವಾಗಿ ಹೊರಹೊಮ್ಮಿತು, ಸವಾಲುಗಳೊಂದಿಗೆ ಹೆಣೆದುಕೊಂಡಿರುವ ವಿಧಿಗಳ ಕತೆ. ಈ ದೊಡ್ಡ ಕಥೆಯೊಳಗೆ ಪಾಂಡವರ ರಾಜ್ಕುಮಾರ ಮತ್ತು ದ್ರೌಪದಿಯ ಉತ್ತಮ ಸ್ನೇಹಿತ. ಪ್ರತಿಭಾನ್ವಿತ ಯುವ ಯೋಧನೊಂದಿಗೆ ಎನ್ಕೌಂಟರ್ನಲ್ಲಿ ಸೆರೆಹಿಡಿಯಲ್ಪಟ್ಟ ದ್ರಿಗೆ ತನ್ನ ಯಜಮಾನನ ವಂಶಾವಳಿ ಮತ್ತು ಹಣೆಬರಹದ ಬಗ್ಗೆ ತಕ್ಷಣದ ಪ್ರಶ್ನೆಗಳಿದ್ದವು. ಏತನ್ಮಧ್ಯೆ ದ್ರೌಪದಿ ಸ್ವಯಂವರಕ್ಕೆ ತಯಾರಿ ನಡೆಸುತ್ತಿರುವಾಗ ಗಮನವು ತೀವ್ರವಾಗಿ ಅವಳ ಕಡೆಗೆ ತಿರುಗಿತು. ಅವಳ ಸಂಭಾವ್ಯ ದಾಳಿಕೋರರನ್ನು ಪ್ರದರ್ಶಿಸಲು ವಿನ್ಯಾಸಗೊಳಿಸಲಾದ ಕಾರ್ಯಕ್ರಮ. ಸ್ಪರ್ಧೆಯಲ್ಲಿ ಯಾರು ಗೆಲ್ಲುತ್ತಾರೆ ಎಂಬ ಪಿಸುಮಾತುಗಳು ಗಾಳಿಯಲ್ಲಿ ಕೇಂಕರಿಸಿದವು ಮತ್ತು ಅವಳ ಹೃದಯವು ಅನಿಶ್ಚಿತತೆಯಿಂದ ಬೀಸಿತು. ಗ್ಲಿಟ್ಸ್ ಮತ್ತು ಹೋರಾಟಗಳ ನಡುವೆ ಯುದ್ಧವು ಮುರಿಯುತ್ತದೆ ಎಂದು ಅವಳು ತಿಳಿದಿರಲಿಲ್ಲ. ಅದು ಅವಳು ಕಾಳಜಿವಹಿಸುವ ಎಲ್ಲವನ್ನೂ ತೆಗೆದುಕೊಂಡು ಭೂಮಿಯಾದ್ಯಂತ ಗಾಯವನ್ನು ಬಿಡುತ್ತದೆ. ಸ್ವಯಂವರದ ದಿನ ಸಮೀಪಿಸುತ್ತಿದ್ದಂತೆ ದ್ರೌಪದಿಗೆ ತಾನು ಆಯ್ಕೆ ಮಾಡಬೇಕೆಂದು ತಿಳಿದಿತ್ತು. ಅವಳು ತನಗಾಗಿ ಮಾತ್ರವಲ್ಲದೆ ತನ್ನಂತಹ ಎಲ್ಲಾ ಮಹಿಳೆಯರಿಗಾಗಿ ಒಂದು ಗುರುತು ಹಾಕಲು ನಿರ್ಧರಿಸಿದಳು. ಅವರು ಬಲಶಾಲಿ ಮತ್ತು ಗೌರವಾನ್ವಿತರಾಗಿ ಕಾಣಬೇಕೆಂದು ಬಯಸಿದ್ದರು. ದ್ರೌಪದಿಯ ಕೈಗೆ ವೇಷಧಾರಿಗಳು ಪೈಪೋಟಿ ನಡೆಸುವ ಸಮಯ ಬಂದಾಗ ಪಾಂಡುವಿನ ಮಕ್ಕಳು 5 ಪಾಂಡವರು ಅವರ ಸೋದರ ಸಂಬಂಧಿ ಕರ್ಣನ ಜೊತೆಯಲ್ಲಿ ಉಪಸ್ಥಿತರಿದ್ದರು. ದ್ರೌಪದಿ ಪ್ರತಿಸ್ಪರ್ಧಿಯ ನೋಟಕ್ಕೆ ಭೇಟಿ ನೀಡಿದರು. ಅವರ ಸಾಮರ್ಥ್ಯವನ್ನು ಅಳೆಯುತ್ತಾರೆ, ಅವರ ಶೌರ್ಯವನ್ನು ಮೌಲ್ಯಮಾಪನ ಮಾಡಿದರು. ರಾಜ್ಕುಮಾರರ ಪ್ರಯತ್ನಗಳು ಶ್ಲಾಘನೀಯವಾಗಿದ್ದವು, ಆದರೆ ಒಬ್ಬರು ಮಾತ್ರ ವಿಜಯಶಾಲಿಯಾಗುತ್ತಾರೆ. ಉಕ್ಕಿನ ಮತ್ತು ಶಕ್ತಿಯ ತೇಜಸ್ಸಿನ ನಡುವೆ ಸಂಭವಿಸಿದ ದುರಂತಕ್ಕೆ ಹತ್ತಿರವಾದ ಪ್ರತಿ ಉದ್ವೇಗ ತುಂಬಿದ ಕ್ಷಣದೊಂದಿಗೆ ಭಾವನೆಗಳು ಉತ್ತುಂಗದಲ್ಲಿದೆ ಎಂದು ಅವರು ಅರಿತುಕೊಂಡಾಗ ಈವೆಂಟ್ ಅಸ್ತವ್ಯಸ್ತವಾಗಿದೆ. ನಿರ್ವಿವಾದವಾಗಿ ತಮ್ಮ ಸ್ಥಾನಮಾನವನ್ನು ಮೇಲಕ್ಕೆತ್ತುವ ಪ್ರಯತ್ನ. ಕೌರವರ ಕಥಾವಸ್ತುವು ಎಗದ್ಗತ್ನ ಅವಮಾನಕ್ಕೆ ಕಾರಣವಾಯಿತು. ಇದು ಹಿಂದೆಂದೂ ನೋಡಿರದ ಅವಮಾನದಲ್ಲಿ ದ್ರೌಪದಿಯನ್ನು ಸುತ್ತುವರೆದಿದೆ.
ದುರ್ಯೋಧನನ ಪುರುಷರು ಅವಳ ಘನತೆ ಮತ್ತು ಗೌರವವನ್ನು ಕಸಿದುಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ಅವಳು ತನ್ನ ಕೋಪದಲ್ಲಿ ಸೀಮಿತವಾಗಿ ನಿಂತಳು. ಅವಳ ಹತಾಶೆಯಲ್ಲಿ ಅವಳ ಆಲೋಚನೆಗಳು ಕೃಷ್ಣನಿಗೆ ಹಾರಿದವು. ಅವನು ಯಾವಾಗಲೂ ಭರವಸೆ ನೀಡಿದಂತೆ ಅವಳ ಸಹಾಯಕ್ಕೆ ಬರುತ್ತಾನೆ ಎಂದು ಅವಳು ಭಾವಿಸಿದಳು. ಪ್ರತೀಕಾರದ ಮರಳುಗಳು ನೆಲೆಗೊಂಡಾಗ ಅವಳ ಹೃದಯದಲ್ಲಿ ದೃಢವಾದ ಇಚ್ಛೆಯು ಉಳಿಯಿತು. ಅವಳು ನ್ಯಾಯಕ್ಕಾಗಿ ಹಾತೊರೆಯುತ್ತಿದ್ದಳು. ಒಂದು ಹಂಬಲವು ಅವಳ ಆಸೆಗಳನ್ನು ಉತ್ತೇಜಿಸುವ ಕೆರಳಿದ ನರಕವಾಯಿತು. ದ್ರೌಪದಿ ತನ್ನ ಹೃದಯವನ್ನು ಸಂಕಲ್ಪದಿಂದ ಶಸ್ತ್ರಸಜ್ಜಿತಗೊಳಿಸಿದಾಗ ಅವಳು ರಾಜಕುಮಾರಿಯಿಂದ ಹೃದಯದಲ್ಲಿ ಯೋಧನಾಗಿ ರೂಪಾಂತರಗೊಂಡಳು. ದ್ರೌಪದಿಯ ಪ್ರಯಾಣವು ದ್ರೋಹದ ನೆರಳುಗಳಿಂದ ಸಿಕ್ಕಿಹಾಕಿಕೊಂಡ ವೈಭವದ ಕಹಿ ಕ್ಷಣಗಳಿಂದ ತುಂಬಿತ್ತು. ಯುದ್ಧದ ಸಮಯದಲ್ಲಿ ಅವಳ ಗಂಡಂದಿರು ವಿಜಯಕ್ಕಾಗಿ ವೀರಾವೇಶದಿಂದ ಹೋರಾಡಿದಾಗ ಅವಳು ತನ್ನ ಧ್ವನಿಯನ್ನು ಚಲಾಯಿಸಲು ಕಲಿತಳು. ಅವಳು ನ್ಯಾಯಾಲಯಗಳಲ್ಲಿ ಹಗುರವಾದ ಮತ್ತು ಭಾರವಾದ ಚರ್ಚೆಗಳಲ್ಲಿ ತನ್ನನ್ನು ತಾನೇ ಕೇಳಿಸಿಕೊಂಡಳು ಮತ್ತು ಹೃದಯ ನೋವು ಮತ್ತು ನಿರಾಶೆಯಿಂದ ಭಾರವಾದಾಗಲೂ ಅವಳು ಇನ್ನೂ ಏರಬಹುದೆಂದು ಅವಳು ಅರಿತುಕೊಂಡಳು. ಅವಳು ಇತರರಿಗೆ ಶಕ್ತಿಯ ಮೂಲವಾಗಿರಬಹುದು. ಆದರೂ ಅವಳ ಜೀವನದ ಭೂದೃಶ್ಯವು ಪ್ರಕ್ಷುಬ್ಧವಾಗಿತ್ತು. ಯುದ್ಧದಲ್ಲಿ ಪ್ರತಿ ಗೆಲುವಿನೊಂದಿಗೆ ಅವಳು ದುಃಖವನ್ನು ಎದುರಿಸಿದಳು ಮತ್ತು ಪ್ರತಿ ಸಂತೋಷದಿಂದ ಹೃದಯವನ್ನು ಹಿಂಡುವ ನಷ್ಟವುಂಟಾಯಿತು. ಯುದ್ಧಭೂಮಿಯು ಬಿದ್ದವರ ಕೂಗಿನಿಂದ ತುಂಬಿತ್ತು ಮತ್ತು ಗೆಲುವು ಅದರ ನಂತರದ ರುಚಿಯಲ್ಲಿ ಕಹಿ ಹೊಸ ಸಂದಿಗ್ಧತೆಗಳ ಕಡೆಗೆ ದಾರಿ ಮಾಡಿಕೊಟ್ಟಿತು. ಮಿತ್ರರು ಮತ್ತು ಶತ್ರುಗಳು ಸಮಾನವಾಗಿ ಬೀಳುವುದನ್ನು ಅವಳು ನೋಡುತ್ತಿದ್ದಾಗ ಅವಳು ತನ್ನ ಹಣೆಬರಹದ ಭಾರವನ್ನು ಎಂದಿಗಿಂತಲೂ ಹೆಚ್ಚು ಅನುಭವಿಸಿದಳು. ಯುದ್ಧದ ಅಂತ್ಯದೊಂದಿಗೆ ದ್ರೌಪದಿಯು ತನ್ನ ವಿಷಪೂರಿತ ಉಡುಗೊರೆಯನ್ನು ಕಲಿತಳು. ಅವಳು ಒಬ್ಬ ಪುರುಷನಲ್ಲ, ಆದರೆ 5 ಮದುವೆಯಾಗುತ್ತಾಳೆ. ಅವಳ ಅದೃಷ್ಟವನ್ನು ತನ್ನ ಪ್ರೀತಿಗಳಿಗೆ ಮಾತ್ರವಲ್ಲದೆ ಅಸೂಯೆ ಮತ್ತು ಅವಳ ಹೃದಯಕ್ಕೆ ಬಿಗಿಯಾಗಿ ನೇಯ್ದ ಶಕ್ತಿಯ ಚಕ್ರಕ್ಕೆ ಬಂಧಿಸುತ್ತಾಳೆ. ತನ್ನ ಗಂಡನ ಕರ್ತವ್ಯದ ಅನ್ವೇಷಣೆಗಳು ಅಂತಿಮವಾಗಿ ಅವಳನ್ನು ಕಾಡಲು ಹಿಂತಿರುಗುತ್ತವೆ ಎಂಬ ಜ್ಞಾನದಿಂದ ಶಾಂತಿ ತಯಾರಕನಾಗುವ ಅವಳ ಕನಸುಗಳು ನೆರಳಾಗಿದ್ದವು. ಅವಳು ತನ್ನ ಸಂಪರ್ಕಗಳ ತೂಕವನ್ನು ಆಲೋಚಿಸಿದಾಗ ಅವಳೊಳಗೆ ಅನಪೇಕ್ಷಿತ ಸತ್ಯಗಳ ಭಾವನೆಗಳು ಹೊರಹೊಮ್ಮುತ್ತವೆ. ಅವಳ ಪ್ರೀತಿಯ ಅರ್ಜುನ್ ತನ್ನ ಪ್ರಯಾಣವನ್ನು ನಿರೀಕ್ಷಿಸಿದ್ದಕ್ಕಿಂತ ಕಠಿಣವಾಗಿ ಕಂಡುಕೊಂಡನು. ಅವರ ಜೀವನದಲ್ಲಿ ಅನಿವಾರ್ಯವಾಗಿ ನುಸುಳುವ ಕತ್ತಲೆಗೆ ಅವಳು ಹೇಗೆ ಬೆಳಕನ್ನು ತರಬಲ್ಲಳು? ವಾಂಡರ್ಲಸ್ಟ್ ಶೀಘ್ರದಲ್ಲೇ ಅವಳ ಹೃದಯವನ್ನು ತುಂಬಿತು ಮತ್ತು ಅವಳು ಏಕಾಂತತೆಗಾಗಿ ಹಂಬಲಿಸುತ್ತಿದ್ದಳು. ಪಂದಳ ಅರಮನೆಯು ಗಟ್ಟಿಯಾಗಿ ನಿಂತಿದ್ದರೂ ಭಾರವೆನಿಸಿತು. ರಾಜಮನೆತನದ ಬಲೆಗಳನ್ನು ಕಸಿದುಕೊಂಡ ಕ್ಷಣದಲ್ಲಿ ಅವಳು ಸ್ವಯಂ ಅನ್ವೇಷಣೆಯ ಪ್ರಯಾಣವನ್ನು ಪ್ರಾರಂಭಿಸಿದಳು. ಆಗಾಗ್ಗೆ ಅವಳ ಕಣ್ಣೀರು ನೆಲವನ್ನು ನೆನೆಸುವಂತೆ ಮತ್ತು ಅವಳ ಆಲೋಚನೆಗಳು ಗಾಳಿಗೆ ಪಿಸುಮಾತುಗಳಲ್ಲಿ ಬಿಚ್ಚಿಕೊಳ್ಳುತ್ತವೆ. ಅವಳು ಅಸ್ಪೃಶ್ಯತೆಯಿಂದ ಹೊರಬರುವಳೇ ಅಥವಾ ಅವಳ ಹೃದಯವು ಶಾಶ್ವತವಾಗಿ ಮುರಿದು ಹೋಗುತ್ತದೆಯೇ? ಹೀಗಾಗಿ ನೋವಿನ ಪ್ರಯೋಗಗಳು ಮತ್ತು ಕ್ಲೇಶಗಳ ಮೂಲಕ ದ್ರೌಪದಿ ವಿಕಸನಗೊಂಡಳು. ಬಯಸುವಿಕೆ ಮತ್ತು ನಷ್ಟದಿಂದ ರೂಪಾಂತರಗೊಂಡಳು. ಹೊಸ ಸ್ಥಿತಿಸ್ಥಾಪಕತ್ವವು ಅವಳ ಸುತ್ತಲೂ ಮೃದುವಾಗಿ ಮಿನುಗುತ್ತದೆ. ಕೇವಲ ದ್ರುಪದನ ಮಗಳಲ್ಲ, ಆದರೆ ಸಮಾಜದ ಕಟ್ಟುಪಾಡುಗಳ ಬಟ್ಟೆಯ ಮೂಲಕ ನೋಡುವ ಮತ್ತು ಬಲವಾದ ಮತ್ತು ಅಚಲವಾಗಿ ಹೊರಹೊಮ್ಮುವ ಗುರುತಿಸಲ್ಪಟ್ಟ ವ್ಯಕ್ತಿ. ಅವಳ ಹೆಸರು ಕೇವಲ ಅವಳ ಜನ್ಮವನ್ನು ಪ್ರತಿಬಿಂಬಿಸುತ್ತದೆ, ಆದರೆ ಅವಳ ಪ್ರಯಾಣದ ತೀವ್ರ ಪ್ರತಿಧ್ವನಿ ಅವಳ ಆಸೆಗಳನ್ನು ಮೀರುವ ಒಂದು ಮಧುರವನ್ನು ರಚಿಸಲಾಗಿದೆ. ಕೇವಲ ಸಹಿಸಿಕೊಳ್ಳುವುದಿಲ್ಲ, ಆದರೆ ಅವಳೊಂದಿಗೆ ನಡೆದವರ ಭವಿಷ್ಯವನ್ನು ಮರುರೂಪಿಸುತ್ತದೆ. ದುರಂತವು ಅವಳ ಆನಂದದ ಕ್ಷಣಗಳನ್ನು ಹಿಂಬಾಲಿಸುತ್ತದೆ, ಆದರೂ ಕೃಷ್ಣನ ಮಾರ್ಗದರ್ಶನ ಮತ್ತು ಅವಳ ಅದಮ್ಯ ಮನೋಭಾವದಿಂದ ದ್ರೌಪದಿ ಕೇವಲ ಬದುಕುಳಿಯುವುದಿಲ್ಲ, ಆದರೆ ಅಭಿವೃದ್ಧಿ ಹೊಂದುತ್ತಾಳೆ. ಇನ್ನೂ ಹೇಳಲಾಗದ ಕಥೆಗಳನ್ನು ಹುಟ್ಟುಹಾಕುವ ಬೇರುಗಳನ್ನು ನೆಟ್ಟರು. ಪಾಠಗಳು ಶಾಶ್ವತತೆಯಲ್ಲಿ ಪ್ರತಿಧ್ವನಿಸುತ್ತವೆ. ವರ್ಷಗಳು ತಣ್ಣಗಾಗುತ್ತಿದ್ದಂತೆ ನ್ಯಾಯಾಲಯದ ಹೆಂಗಸರು ತಮ್ಮ ಅದಮ್ಯ ರಾಣಿಯ ಕಥೆಗಳನ್ನು ಹೆಣೆಯುತ್ತಾರೆ. ಸವಾಲುಗಳ ಸುಗಂಧವನ್ನು ಸುರಿಯುವ ಜಗತ್ತಿನಲ್ಲಿ ತನ್ನ ನೆಲವನ್ನು ಹಿಡಿದ ಮಹಿಳೆ ಇತರರಿಗಿಂತ ಭಿನ್ನವಾಗಿ ಯಾರಿಗಾಗಿ ಮಾತನಾಡುತ್ತಾರೋ ಅವರು ಯಾವಾಗಲೂ ನೆನಪಿಸಿಕೊಳ್ಳುತ್ತಾರೆ. ಸಾಧ್ಯವಿಲ್ಲ. ಸೋತ ಅಥವಾ ಗೆದ್ದ ಪ್ರತಿ ಯುದ್ಧದಲ್ಲಿ, ದಿಗಂತದ ಕಡೆಗೆ ಇಟ್ಟ ಪ್ರತಿ ನೋಟದಲ್ಲಿ ದ್ರೌಪದಿಯ ಕನಸು ಹೊಸದಾಗಿ ಪ್ರಾರಂಭವಾಯಿತು. ಅವಳು ತನ್ನ ಸ್ವಂತ ಪರಂಪರೆಯಾಗುತ್ತಾಳೆ. ಶಕ್ತಿ ಮತ್ತು ಅಂತಃಪ್ರಜ್ಞೆಯ ಮಹಿಳೆ ಅವಳ ಸಾಮ್ರಾಜ್ಯದ ಮೇಲೆ ಬಿದ್ದ ನೆರಳುಗಳನ್ನು ಬೆಳಗಿಸುತ್ತಾಳೆ. ಅವಳ ಪ್ರಯಾಣ ದೂರವಾಗಿತ್ತು. ವಿಧಿಯು ಅವಳನ್ನು ಅಜ್ಞಾತವಾಗಿ ಆಳವಾಗಿ ಕರೆಯುತ್ತಿದ್ದಂತೆ ದ್ರೌಪದಿ ಸಿದ್ಧವಾಗಿ ನಿಂತಳು. ಅವಳ ಹೃದಯವು ತನ್ನ ಅಸ್ತಿತ್ವದ ಸುತ್ತಲಿನ ಅವ್ಯವಸ್ಥೆಯ ನಡುವೆಯೂ ಹೊಸ ಮಾರ್ಗವನ್ನು ಕೆತ್ತಲು ಸಿದ್ಧವಾಯಿತು. ಅವಳು ಮರಣದ ಮಿತಿಗಳನ್ನು ಮೀರುತ್ತಾಳೆ ಮತ್ತು ತಮ್ಮ ಹಣೆಬರಹವನ್ನು ರೂಪಿಸಲು ಬರುವವರಿಗೆ ದಾರಿದೀಪವಾಗುತ್ತಾಳೆ. ಯಾವಾಗಲೂ ಹೋರಾಡುತ್ತಾಳೆ, ಯಾವಾಗಲೂ ಪ್ರೀತಿಸುತ್ತಾಳೆ, ಯಾವಾಗಲೂ ರಾಣಿ.
ಮತ್ತು ಹೀಗೆ ಯುಗಯುಗಾಂತರಗಳಿಗೆ ಒಂದು ಕಥೆಯನ್ನು ತೆರೆದುಕೊಂಡಿತು. ಅದೃಷ್ಟ, ಸ್ಥಿತಿಸ್ಥಾಪಕತ್ವ ಮತ್ತು ಶ್ರಮಿಸುವ ಹೃದಯದ ಎಳೆಗಳಿಂದ ಒಟ್ಟಿಗೆ ಹೆಣೆಯಲ್ಪಟ್ಟಿದೆ, ಸಮಯದ ಮೂಲಕ ಪ್ರತಿಧ್ವನಿಸುತ್ತದೆ, ಕನಸು ಕಾಣಲು ಧೈರ್ಯವಿರುವ ಪ್ರತಿಯೊಬ್ಬ ಆತ್ಮದ ಭಾಗವಾಗಿದೆ.